ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಮಂಗಳ ದೋಷ, ಕುಜ ದೋಷ ಈ ವಿಷಯದ ಮುಂದುವರಿದ ಸಂಚಿಕೆ, ಎರಡನೆಯ ಭಾಗ ಅಂತ ಅನ್ಬೋದು. ಹಿಂದಿನ ಸಂಚಿಕೆಯಲ್ಲಿ ಮಂಗಳ ದೋಷ ಅಂದರೇನು, ಅದರ ಬಗ್ಗೆ ಇರುವ ತಪ್ಪು ತಿಳುವಳಿಕೆ, ಅದರಿಂದ ಆಗುವ ಪ್ರಭಾವ, ಆ ದೋಷದ ಇಂಪ್ಯಾಕ್ಟ್, ಮತ್ತೆ ಅದರ ವಿಮೋಚನೆ, ಆ ದೋಷ ಬಂದ ಮೇಲೂ ಕೂಡ ದೋಷ ನಿವಾರಣೆಗಾಗಿ ಬೇರೆ ಬೇರೆ ಕಾಂಬಿನೇಷನ್ಗಳಿಂದ, ಯೋಗಗಳಿಂದ ಆಗುವಂತಹ ದೋಷ ನಿವಾರಣೆ ಹಾಗೂ ತಪ್ಪು ಕಲ್ಪನೆಯ ಪ್ರಭಾವಗಳ ಬಗ್ಗೆ ಎಲ್ಲ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ ನಾನು. ಈಗ ಒಂದು ವೇಳೆ ಯಾರ ಜಾತಕದಲ್ಲಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಯಾರದೇ ಜಾತಕದಲ್ಲಿ ಮಂಗಳ ದೋಷ ನಿವಾರಣೆ ಆಗಿಲ್ಲ, ಅದೇನೊಂದು 5-6 ಪಾಯಿಂಟ್ಸ್ ಅವ, ಆ ಯಾವ ಪಾಯಿಂಟ್ಸ್ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ, ಶುದ್ಧವಾದ ಮಂಗಳ ದೋಷ ಕಾಣ್ತಾ ಇದೆ, ಏನ್ ಮಾಡಬೇಕು? ಫಸ್ಟ್ ಪಾಯಿಂಟ್. ಸೆಕೆಂಡ್, ಒಂದು ಆಲ್ಟರ್ನೇಟಿವ್ ದೃಷ್ಟಿಕೋನ, ಅಕರೆನ್ಸ್ ಅನ್ನು ಹೇಳ್ತೇನೆ ನಾನಿಲ್ಲಿ. ಕೆಲವೊಬ್ರು ಲಗ್ನದಿಂದ ಅಷ್ಟೇ ಅಲ್ಲ, ಕಳತ್ರಕಾರಕನಾದ ಶುಕ್ರ ಮತ್ತು ಸೆಕೆಂಡ್ ಆಪ್ಷನ್ ಅಂತ ನಾವೇನ್ ಕರಿತೀವಿ ಆದ್ಯತಾಧಿಪತಿ ಚಂದ್ರನಿಂದ ಮಂಗಳ ದೋಷವನ್ನು ನೋಡ್ತಾರೆ. ಅಂದ್ರೆ ಅದನ್ನು ಕಾಂಬಿನೇಷನ್ ಮಾಡ್ತಾರ ಅವರು. ಲಗ್ನದಿಂದ ಮಂಗಳ ಎಲ್ಲಿದ್ದಾನ, ಶುಕ್ರನಿಂದ ಮಂಗಳ ಎಲ್ಲಿದ್ದಾನ, ಚಂದ್ರನಿಂದ ಮಂಗಳ ಎಲ್ಲಿದ್ದಾನ. ಲಗ್ನದಿಂದ ಮಂಗಳ ದೋಷ ಅದ, ಶುಕ್ರನಿಂದನೂ ಮಂಗಳ ದೋಷ ಅದ, ಚಂದ್ರನಿಂದನೂ ಮಂಗಳ ದೋಷ ಅದ, ಮೂರೂ ದೃಷ್ಟಿಯಿಂದನೂ ಮಂಗಳ ದೋಷ ಅದ. ಅಂದ್ರೆ ಮಂಗಳನ ಪ್ರಭಾವ ಹೆಚ್ಚಾಗದ, ನಿಶ್ಚಿತವಾಗಿ 100% ಇವನ್ ಮೇಲೆ ಪರಿಣಾಮ ಆಗ್ತದದು. ವಿವಾಹ ವಿಚ್ಛೇದನೆ, ವೈಧವ್ಯ, ವಿಧುರತೆ ಹಾಗೆ ಆಗ್ತದ ಅಂತ ಹಿಂಗೊಂದು ಅವ್ರ ನಿರೂಪಣೆ. ಇದು ಸರಿನೂ ಅದು. ಹೀಗೂ ಒಂದ್ಸರ್ತಿ ನೋಡುವ ಒಂದು ಪ್ರಕ್ರಿಯೆ ಇದೆ. ನಾವು ಜ್ಯೋತಿಷಿಗಳು, ದೈವಜ್ಞರು ಇದನ್ನು ಕೂಡ ನೋಡ್ತೀವಿ. ಅಂದ್ರೆ ಪ್ರಖರತೆ, ಇಂಪ್ಯಾಕ್ಟ್, ಪರಿಣಾಮ ಆಗೇ ಆಗತ್ತೆ, ಆಗಬಹುದು ಅನ್ನುವುದನ್ನ ನಾವು ಹೇಳಬೇಕಾದಾಗ ಈ ರೀತಿ ನೋಡಿದಾಗ ನಮ್ಗೆ ಇನ್ನೂ ಹೆಚ್ಚು ಅನಲೈಸಿಸ್ ಕರೆಕ್ಟ್ ಬರುತ್ತೆ. ನಮ್ಮ ಪ್ರೊಡಕ್ಷನ್ ಇನ್ನೂ ಪರ್ಫೆಕ್ಟ್ ಬರುತ್ತೆ. ನೋಡ್ಬೋದು, ಏನ್ ತಪ್ಪಿಲ್ಲ, ಬಹಳ ಇಂಪಾರ್ಟೆಂಟ್ ಅದು. ಲಗ್ನದಿಂದ, ಶುಕ್ರನಿಂದ, ಚಂದ್ರನಿಂದ. ಎರಡನೇದು ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಮಂಗಳ ದೋಷ ಇದೆ ಅಂತ ನಿರ್ಣಯ ಆದ್ಮೇಲೆ ಪುರುಷನ ಜಾತಕದಲ್ಲಿ ಇದೆಯಪ್ಪ, ಹುಡುಗನ ಜಾತಕದಲ್ಲಿ ಮಂಗಳ ದೋಷ ಇದೆ, ಏನ್ ಮಾಡಬೇಕು? ಪುರುಷರಿಗಾಗಿ ನಮ್ಮ ಶಾಸ್ತ್ರದಲ್ಲಿ ಅನೇಕ ಪರಿಹಾರಗಳನ್ನ, ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಿಮ್ಗೆ ಲಕ್ಷಾಂತರ ಜ್ಯೋತಿಷಿಗಳು ಸಿಗ್ತಾರೆ. ಲಕ್ಷಾಂತರ ವಿವಿಧ ಪರಿಹಾರಗಳನ್ನ ಹೇಳ್ತಾರೆ. ಅವರವರ ದೇಶಾಚಾರ, ಅವರವರ ಆಚರಣೆ, ಅವರವರ ಪದ್ಧತಿಯ ಪ್ರಕಾರ ಅವರೊಂದು ಪರಿಹಾರಗಳನ್ನು ಹೇಳ್ಬೋದು. ಆದ್ರೆ ಸಾಮಾನ್ಯವಾಗಿ ನಮ್ಮ ಪರಿಹಾರ ಗ್ರಂಥಗಳಲ್ಲಿ, ಪರಿಹಾರದಲ್ಲಿ ತಿಳಿಸಿರುವಂತಹ ವೈದಿಕ ಮಾರ್ಗದಲ್ಲಿ ಹೇಳಿರುವಂತಹ ಪರಿಹಾರ ಸರಳವಾದದ್ದು ಏನಪ್ಪಾ ಅಂದ್ರೆ, ಪುರುಷರಿಗೆ ರಂಭಾ ವಿವಾಹ, ಕದಳಿ ಬಾಳೆಹಣ್ಣಿನ ಗಿಡ, ಆ ಬಾಳೆ ಗಿಡ ಅಂತ ನಾವೇನ್ ಕರಿತೀವಿ, ರಂಭಾ ವಿವಾಹ, ಅಂಗಾರಕ ಗ್ರಹ ಶಾಂತಿ, ಅಂಗಾರಕ ಗ್ರಹ ಸಂಬಂಧಪಟ್ಟಂತಹ ದಾನಗಳು, ಮತ್ತೆ ಈಗಿನ ಕಾಲದಲ್ಲಿ ಪ್ರಚಲಿತವಾಗಿರುವಂತಹ ಕೆಲವು ಈ ಅಂಗಾರಕ ಯಂತ್ರ ಅಂತ ಬರ್ತದೆ. ಈ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ರಿ, ಅಂಗಾರಕ ಯಂತ್ರ. ಈ ತರದ ಯಂತ್ರಗಳನ್ನ ಮನೆಯಲ್ಲಿ ತಂದಿಟ್ಟು ಪೂಜೆ ಮಾಡ್ತಾ ಹೋಗೋದು. ಈ ರೀತಿ ಮಾಡುವುದರಿಂದ ಮಂಗಳ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಹುಡುಗನ ಜಾತಕದಲ್ಲಿ. ಇನ್ನು ಹುಡುಗಿಯ ಜಾತಕದಲ್ಲಿ ಮಂಗಳ ದೋಷ ಬಂದ್ರೆ ಏನ್ ಮಾಡಬೇಕು? ಎಲ್ಲ ದೋಷಗಳು ಬಂದ್ಬಿಟ್ಟಾವಪ್ಪ, ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಅವಾಗ ಕುಂಭ ವಿವಾಹ, ಮಹಾವಿಷ್ಣು ಪ್ರೀತ್ಯರ್ಥವಾಗಿ ಶಾಸ್ತ್ರದಂತೆ ವೈದಿಕ ವಿಧಾನದ ಪ್ರಕಾರ ನಾವು ಕುಂಭ ವಿವಾಹವನ್ನು ಮಾಡಿಸಬೇಕು. ಅವಳಿಗೆ ದೋಷ ನಿವಾರಣೆಯಾಗಿ ವಿಶೇಷ ಸೌಭಾಗ್ಯ ಪ್ರಾಪ್ತಿಯಾಗಲು ಸೌಭಾಗ್ಯ ವರ್ಧನ ವಿಧಾನವನ್ನು ಮಾಡಿಸಬೇಕು. ಅವಳಿಗೂ ಅಂಗಾರಕ ಗ್ರಹ ಶಾಂತಿಯನ್ನ ಮಾಡಿಸಬೇಕು. ಅಂಗಾರಕ ಗ್ರಹದ ಕಾರಕತ್ವ ಧಾನ್ಯಗಳನ್ನ, ದಾನಗಳನ್ನ ಮಾಡಬೇಕು. ಅಂಗಾರಕ ಗ್ರಹದ ಯಂತ್ರ ಆಗಲೇ ತೋರಿಸಿದ್ನಲ್ಲ ಪುರುಷರಿಗಾಗಿ, ಅದೇ ಯಂತ್ರವನ್ನ ಸ್ತ್ರೀಯರು ಕೂಡ ಮನೆಯಲ್ಲಿ ತಂದಿಟ್ಟು ಪೂಜಿಸಬೇಕು. ಮದುವೆಯ ನಂತರ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರ, ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮಂಗಳ ಗೌರಿಯ ವ್ರತ, ಸುವರ್ಣ ಗೌರಿಯ ವ್ರತ, ಹರಿತಾಳಿಕಾ ವ್ರತ, ಹೀಗೆ ಬೇರೆ ಬೇರೆ ಆಯಾ ಮಾಸಗಳಲ್ಲಿ ಬರುವಂತಹ ವೃತ್ತಗಳನ್ನ ಪಾಲಿಸಬೇಕು. ನಿಮಗೇನಾದರೂ ವೈಧವ್ಯ ದೋಷವಿದ್ದರೆ ನಿವೃತ್ತಿಯಾಗಿ ನಿಮಗೆ ಅವೈಧವ್ಯ ಪ್ರಾಪ್ತಿ ಆಗ್ತದ. ನಿಮ್ಮ ಮಕ್ಕಳಿಗೆ ಏನಾದರೂ ಪಂಚಮಾರಿಷ್ಟ ಬಾಲಾರಿಷ್ಟ ದೋಷಗಳಿದ್ದರೆ, ಅಲ್ಪಾಯುಷ್ಯವಿದ್ದರೆ
ಮಕ್ಕಳಿಗೆ ಆಯುಷ್ಯ ಪ್ರಾಪ್ತಿ ಆಗ್ತದ, ಗಂಡನಿಗೆ ಆಯುಷ್ಯ ಪ್ರಾಪ್ತಿ ಆಗ್ತದ. ಧನ ಕನಕ ವಸ್ತು ವಾಹನ ಅಷ್ಟೈಶ್ವರ್ಯವು ನಾವೇನು ಪೂಜೆಯಲ್ಲಿ ವೃತಗಳ ಸಂಕಲ್ಪ ಮಾಡ್ತೀವಿ ಅವು ನಮಗೆ ಪ್ರಾಪ್ತಿ ಆಗ್ತದ. ಹೀಗೆ ಸ್ತ್ರೀಯರು ಮಾಡಬಹುದು. ಅದರ ಬದಲಾಗಿ ನಿಮಗೆ ಮಂಗಳ ದೋಷದ ಹವಳ ಹಾಕೊಡ್ರಿ, ಮಂಗಳ ದೋಷದ ಅಂತ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ರಿ, ಮಂಗಳ ದೋಷದ ಇಂಥ ಸಮುದ್ರ ಸ್ನಾನ ಮಾಡ್ರಿ, ಇಂಥ ನದಿ ಸ್ನಾನ ಮಾಡಿ ಅಂದ್ರೆ ಇದಕ್ಕೆ ನನ್ನ ತಿಳಿದ ಮಟ್ಟಿಗೆ ಎಲ್ಲೂ ಬರ್ದಿಲ್ಲ. ಈ ರೀತಿಯಾದ ಪರಿಹಾರೋಪಾಯಗಳನ್ನೇ ಮಾಡಬೇಕು. ತಮಿಳುನಾಡಲ್ಲಿ ಯಾವುದೋ ಒಂದು ಮಂಗಳ ದೋಷ ನಿವಾರಣೆ ಆಗುವಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬಂದ್ರೆ ನಿವಾರಣೆ ಆಗ್ತದಂತ ಈಗೀಗ ಅದು ಬಹಳ ಪ್ರಚಲಿತ ಆಗ್ತಾ ಇದೆ ಅಂತ ಕೇಳಿದ್ದೇನೆ, ಗೊತ್ತಿಲ್ಲ. ಆದರೆ ನನಗೆ ತಿಳಿದು ಹಾಗೆ ಈಗ ನಾನು ಸೂಚಿಸಿರುವಂತದ್ದು ಅತಿ ಸೂಕ್ತವಾದ ಪರಿಹಾರ ಮಾರ್ಗಗಳು. ದಯವಿಟ್ಟು ಇದನ್ನು ಸರಿಯಾಗಿ ಪಾಲಿಸಿ ದೋಷದಿಂದ ವಿಮೋಚನೆಯನ್ನು ಪಡೆದು ಉತ್ತಮವಾದಂತಹ ವರನಿಗೆ ವಧುವಿಗೆ ವರ ಪ್ರಾಪ್ತಿಯಾಗಲೆಂದು ಆಶಿಸುತ್ತಾ ನನ್ನ ಒಂದು ಸಂಚಿಕೆಗೆ ವಿರಾಮವನ್ನ ನೀಡ್ತಾ ಇದ್ದೇನೆ. ನಾವು ಈ ಕುಜದೋಷವನ್ನುವ ಜಾಗೃತಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಜನರಲ್ಲಿರುವ ತಪ್ಪು ತಿಳುವಳಿಕೆ ಹೋಗ್ಲಿ. ಎಷ್ಟೋ ಮಂದಿ ಅಂತಾರೆ ನಮ್ಗೆ ಗೊತ್ತಿದ್ದ ವಿಷಯನ ಅದ, ಗೊತ್ತಿರೋರ್ಗಲ್ಲ ಈಗ ನಾನು ಮಾಡಿರೋದು, ಗೊತ್ತಿಲ್ಲದೆ ಇರೋರಿಗೆ. ಎಷ್ಟೋ ಮಂದಿಗೆ ಈ ವಿಷಯ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಅವರಿಗಾಗಿ ನಾನು ಮಾಡಿರುವಂತಹ ಈ ಸಂಚಿಕೆ ಬಹಳ ಸ್ಪಷ್ಟವಾದ ಸರಳವಾದ ಸಂಚಿಕೆ. ಇದನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ನಿಮಗೆ ಪ್ರಿಯರಾದವರಿಗೆ ಬಂಧು ಮಿತ್ರರಲ್ಲಿ ಇದನ್ನ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.